ಇವತ್ತಿನ ಈ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ 10 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳಬಹುದಾದಂಥ ಕ್ವಶನ್ ಯಾವುದು ಅಂದರೆ ಡೆಟಾ ಟರ್ನ್ ಓವರ್ ರೇಷಿಯೋ ಮತ್ತು ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. ಇದು ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನಲ್ಲಿ ಕವರ್ ಆಗುತ್ತೆ. ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನಲ್ಲಿ ನಿಮಗೆ ಓವರಾಲ್ 25 to 30 ಮಾರ್ಕ್ಸ್ಗೆ ಕವರ್ ಆಗುತ್ತೆ. ಈಗ ನಾನು ನಿಮಗೆ ಕವರ್ ಮಾಡ್ತಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಡೆಟಾ ಟರ್ನ್ ಓವರ್ ರೇಷಿಯೋ, ದಟ್ ಮೀನ್ಸ್ DTR, ಆ್ಯಂಡ್ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ CTR. ಡೆಟಾ ಟರ್ನ್ ಓವರ್ಗೆ ಡೆಟ್ ಕಲೆಕ್ಷನ್ ಪೀರಿಯಡ್ ಬರುತ್ತೆ, ಅದೇ ರೀತಿ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋಗೆ ಡೆಟ್ ಪೇಮೆಂಟ್ ಪೀರಿಯಡ್ ಬರುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ 10 ಮಾರ್ಕ್ಸಿಂದು. ಈ ವಿಡಿಯೋ ನಂತರ ನಾನು ನಿಮಗೆ ರೇಷಿಯೋ ಅನಾಲಿಸಿಸ್ ಸಿಂಪಲ್ ಪ್ರಾಬ್ಲಮ್ಸ್ ಮತ್ತು ದೊಡ್ಡ ಪ್ರಾಬ್ಲಮ್ಸ್ಗಳನ್ನ ಕವರ್ ಮಾಡ್ತೀನಿ. ಸೊ ಅದರಲ್ಲಿ ಫಸ್ಟ್ ನಾವು ಸ್ಟಡಿ ಮಾಡ್ತಿರೋದು ಡೆಟಾ ಟರ್ನ್ ಓವರ್ ರೇಷಿಯೋ. ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾವು ಫಾರ್ಮುಲಾನ ಅಬ್ಸರ್ವ್ ಮಾಡೋಣ. ಸೊ ಏನು ಫಾರ್ಮುಲಾ ಇದೆ, ಡೆಟಾ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ನೋಡಿ, ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾರ್ ಆರ್ ರಿಸೀವಬಲ್ಸ್ ಅಂತ ಇದೆ. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಸ್ಪೆಸಿಫಿಕ್ ಆಗಿ ಹೇಳಿದಾನೆ. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ನ ನಾವು ನ್ಯೂಮರೇಟರಲ್ಲಿ ತೊಗೋಬೇಕು. ಕ್ರೆಡಿಟ್ ಸೇಲ್ ಯಾವ ರೀತಿ ಸಿಗುತ್ತೆ ಇಲ್ಲಿ ನೋಡಿ. ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ ಯಾವ ರೀತಿ ಅಂದರೆ ಟೋಟಲ್ ಸೇಲ್ಸಿಂದ ಮೈನಸ್ ಕ್ಯಾಶ್ ಸೇಲ್ಸ್ನ ಕಳೆದ್ರೆ ಉಳಿದಿದ್ದು ಸಾಲ, ಅಂದರೆ ಸಾಲದಲ್ಲಿ ಏನು ನಾವು ಮಾರಾಟ ಮಾಡಿರ್ತೀವಿ ಸೊ ಅದನ್ನು ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಟ್ ಆ್ಯನ್ಯುಯಲ್ ಟೋಟಲ್ ಸೇಲ್ಸ್ನಲ್ಲಿ ನಮಗೆ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದರೆ ಕ್ಯಾಶ್ ಸೇಲ್ಸ್ನ ಕಳೆದ್ರೆ ಉಳಿದಿದ್ದೆಲ್ಲ ಕ್ರೆಡಿಟ್ ಸೇಲ್ ಆಗಿರುತ್ತೆ ಸಾಲದಲ್ಲಿ. ಇನ್ನು ಆವ್ರೇಜ್ ಡೆಟಾರ್ ವಿಚಾರಕ್ಕೆ ಬಂತು ಅಂದರೆ ಆವ್ರೇಜ್ ಡೆಟಾರ್ ಯಾವ ರೀತಿ ಕವರ್ ಆಗುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ. ಸೊ ಆವ್ರೇಜ್ ಡೆಟಾರ್ ಡಿನಾಮಿನೇಟ್ರಲ್ಲಿ ಇರುವಂಥ ಈ ಫಾರ್ಮುಲಾನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಓಪನಿಂಗ್ ಡೆಟಾರ್ ಆ್ಯಂಡ್ ಓಪನಿಂಗ್ BR ಪ್ಲಸ್ ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ ಕ್ಲೋಸಿಂಗ್ BR ಡಿವೈಡೆಡ್ ಬೈ 2. ಈ ಆನ್ಸರ್ ಏನು ಬರುತ್ತೆ ಆ ಆನ್ಸರ್ನ ಇಲ್ಲಿ ಹಾಕಬೇಕು. ನ್ಯೂಮರೇಟರ್ನ ಆನ್ಸರ್ ಯಾವ ರೀತಿ ಸಿಗುತ್ತೆ, ಟೋಟಲ್ ಸೇಲ್ಸಿಂದ ಇಫ್ ಇಟ್ ಇನ್ ಕೇಸ್ ಇನ್ ಯುವರ್ ಪ್ರಾಬ್ಲಮ್ ಇಫ್ ದೆರ್ ಇಸ್ ಎನಿ ಕ್ಯಾಶ್ ಸೇಲ್ಸ್ ಯು ನೀಡ್ ಟು ಡಿಡಕ್ಟ್ ಫ್ರಮ್ ದ ಟೋಟಲ್ ಸೇಲ್ಸ್, ದ ಬ್ಯಾಲೆನ್ಸ್ ವಿಲ್ ಬಿ ಕ್ರೆಡಿಟ್ ಸೇಲ್ಸ್. ಆ್ಯಂಡ್ ಆವ್ರೇಜ್ ಕ್ರೆಡಿಟಾರ್ ಆ್ಯಂಡ್ ರಿಸೀವಬಲ್ಸ್ ಹೇಗೆ ಸಿಗುತ್ತೆ ಅಂದರೆ ಇಲ್ಲಿದೆಯಲ್ಲ ಕೆಳಗಡೆ ಈ ಫಾರ್ಮುಲಾದಿಂದ ಓಪನಿಂಗ್ ಡೆಟಾರ್ ಆ್ಯಂಡ್ BR ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ BR ಡಿವೈಡೆಡ್ ಬೈ 2 ಮಾಡಿದಾಗ ಆನ್ಸರ್ ಏನು ಬರುತ್ತೆ ಇದನ್ನೆಲ್ಲ ಹಾಕಿದರೆ ಸೊ ನಿಮಗೆ ಡೆಟಾರ್ ಟರ್ನ್ ಓವರ್ ರೇಷಿಯೋ ಸಿಗುತ್ತೆ. ಸೊ ಈಗ ಡೆಟ್ ಕಲೆಕ್ಷನ್ ಪೀರಿಯಡ್, ಓಕೆ, ನಾವು ಸಾಲದಲ್ಲಿ ಮಾರಾಟ ಮಾಡಿದ್ದೀವಲ್ವಾ, ಸಾಲದ ದುಡ್ಡನ್ನು ಎಷ್ಟು ದಿನಗಳಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೇಕು. ಇಫ್ ವಿ ಸೋಲ್ಡ್ ದ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್ ಸೇಲ್ಸ್, ಇನ್ ಹೌ ಮೆನಿ ಡೇಸ್ ವಿ ನೀಡ್ ಟು ಕಲೆಕ್ಟ್ ಡೆಟ್ ಅಮೌಂಟ್, ಸೊ ದಟ್ ಈಸ್ ಡೆಟ್ ಕಲೆಕ್ಷನ್ ಪೀರಿಯಡ್. ಸೊ ಎಷ್ಟು ದಿವಸದಲ್ಲಿ ನಾವು ಡೆಟ್ ಕಲೆಕ್ಷನ್ ಮಾಡ್ಕೋಬೇಕು ಸಾಲವನ್ನು ಅನ್ನೋದಕ್ಕೊಂದು ಫಾರ್ಮುಲಾ ಇದೆ, ವೆರಿ ಈಸಿ. ಆವ್ರೇಜ್ ಡೆಟಾರ್ ಡಿವೈಡೆಡ್ ಬೈ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಇಂಟು 365 ಡೇಸ್. ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಬೆಟರ್ ನಾವು ಈ ಫಾರ್ಮುಲಾ ಯೂಸ್ ಮಾಡೋಕ್ಕಿಂತ ಇಲ್ಲಿ ಕೆಳಗಡೆ ಇದೆಯಲ್ಲ ಈ ಫಾರ್ಮುಲಾ ವೆರಿ ಈಸಿ ಇರುತ್ತೆ. 365 ಡೇಸ್ ಡಿವೈಡೆಡ್ ಬೈ ಡೆಟಾರ್ ಟರ್ನ್ ಓವರ್ ರೇಷಿಯೋ. ಇದು ಕಂಪಲ್ಸರಿ, ಇದರಲ್ಲಿ ಏನು ಚೇಂಜಸ್ ಇಲ್ಲ. 365 ಡೇಸ್ ಏನು ಚೇಂಜ್ ಆಗೋಲ್ಲ. ನ್ಯೂಮರೇಟರ್ ಹಾಕೊಳ್ಳಿ. ಡಿನಾಮಿನೇಟರ್ಗೆ ನಾವು ಈಗ ಆಲ್ರೆಡಿ ಕಂಡುಹಿಡ್ದಿರ್ತೀವಲ್ಲ ಡೆಟಾರ್ ಟರ್ನ್ ಓವರ್ ರೇಷಿಯೋ, ಅಲ್ಲಿ ಏನು ರೇಷಿಯೋ ಆನ್ಸರ್ ಬಂದಿರುತ್ತೆ ಸೊ ಅದನ್ನು ನಾವಿಲ್ಲಿ ಹಾಕಿ ಡಿವೈಡ್ ಮಾಡಿದರೆ ನಮ್ಗೆ ಆನ್ಸರು ಎಷ್ಟು ಡೇಯಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಸಿಗುತ್ತೆ. ಇದು DTR ಆ್ಯಂಡ್ ಡೆಟ್ ಕಲೆಕ್ಷನ್ ಪೀರಿಯಡ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ. ಡೆಟಾರ್ ಟರ್ನ್ ಓವರ್ ರೇಷಿಯೋಗೆ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ ಮಾಡ್ತೀವಿ. ಸೊ ಆವ್ರೇಜ್ ಡೆಟಾರ್ ಅಂತ ಬರೋದಾದರೆ ಅದಕ್ಕೊಂದು ಎಕ್ಸ್ಟ್ರಾ ಫಾರ್ಮುಲಾ ಕೂಡ ನಾವಿಲ್ಲಿ ನೋಡಿದ್ವಿ. ಆವ್ರೇಜ್ ಡೆಟಾರ್ಗೆ ನೋಡಿ ಓಪನಿಂಗ್ ಡೆಟಾರ್ ಆ್ಯಂಡ್ BR ಪ್ಲಸ್ ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ BR ಡಿವೈಡೆಡ್ ಬೈ 2. ಸೊ ಆ ಡೆಟ್ ಕಲೆಕ್ಷನ್ ಪೀರಿಯಡಿಗೆ ಬರೋದಾದರೆ ಡೆಟ್ ಕಲೆಕ್ಷನ್ ಪೀರಿಯಡಿನ ಫಾರ್ಮುಲಾ ನಾವಿಲ್ಲಿ ನೋಡಿದ್ವಿ. ಆವ್ರೇಜ್ ಎರಡರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಬೆಟರ್ ಇದನ್ನು ಯೂಸ್ ಮಾಡಿದರೆ ನಮಗೆ ಈಸಿ ಆಗುತ್ತೆ ಫಾರ್ಮುಲಾ. 365 ಡೇಸ್ ಡಿವೈಡೆಡ್ ಬೈ ಡೆಟಾರ್ ಟರ್ನ್ ಓವರ್ ರೇಷಿಯೋ, ಅಲ್ಲೇನು ಆನ್ಸರ್ ಬಂದಿರುತ್ತೆ ಅದನ್ನು ಡಿನಾಮಿನೇಟ್ರಿಗೆ ಹಾಕಾಯಿತು. ಈಗ ಇದೇ ರೀತಿ ನಾವು ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋನ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಸೊ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಮತ್ತು ಸೊ ಅದ್ರದ್ದು ಡೆಟ್ ಪೇಮೆಂಟ್ ಪೀರಿಯಡ್. ಸೊ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಸೇಮ್, ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಆವ್ರೇಜ್ ಕ್ರೆಡಿಟಾರ್. ಅಲ್ಲಿ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಸೇಲ್ ಇತ್ತು, ಇಲ್ಲಿ ನೆಟ್ ಆ್ಯನ್ಯುಯಲ್ ಕ್ರೆಡಿಟ್ ಪರ್ಚೇಸ್. ಅಲ್ಲಿ ಆವ್ರೇಜ್ ಡೆಟಾರ್ ಇತ್ತು, ಇಲ್ಲಿ ಆವ್ರೇಜ್ ಕ್ರೆಡಿಟಾರ್ ಇದೆ. ಸೊ ಇಲ್ಲೂ ಕೂಡ ಸೇಮ್, ಟೋಟಲ್ ಪರ್ಚೇಸಲ್ಲಿ ಕ್ಯಾಶ್ ಪರ್ಚೇಸ್ನ ಮೈನಸ್ ಮಾಡಿದರೆ ಉಳಿದಿದ್ದೆ ಕ್ರೆಡಿಟ್ ಪರ್ಚೇಸ್. ಇನ್ನು ಆವ್ರೇಜ್ ಡೆಟಾರ್ ವಿಚಾರಕ್ಕೆ ಬಂತು ಅಂದರೆ ಸೊ ಆವ್ರೇಜ್ ಡೆಟಾರ್ದು ಹೇಗೆ ಅಂದರೆ ಆವ್ರೇಜ್ ಕ್ರೆಡಿಟಾರ್ ವಿಚಾರಕ್ಕೆ ಬಂದರೆ ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳೋದಾದರೆ ಓಪನಿಂಗ್ ಡೆಟಾರ್ ಆ್ಯಂಡ್ BP ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ BP. ಸೊ ಇವೆರಡನ್ನು ಕೂಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಸೇಮ್ ಒಂದು ಏನು ಆವ್ರೇಜ್ ಕ್ರೆಡಿಟಾರ್ಸ್ ಸಿಗುತ್ತೆ. ಸೊ ಅಲ್ಲಿ ಏನು ಡೆಟಾರಿಗೆ ಮಾಡಿದರೆ ಅದೇ ರೀತಿ ಆವ್ರೇಜ್ ಕ್ರೆಡಿಟಾರ್ ಅಂತ ಅಂದರೆ ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಡಿವೈಡೆಡ್ ಬೈ 2. ಸೊ ಈಗ ಡೆಟ್ ಅಲ್ಲಿ ಕಲೆಕ್ಷನ್ ಪೀರಿಯಡ್ ಹೇಗೆ ಮಾಡಿದ್ರಿ, ಡೆಟ್ ಪೇಮೆಂಟ್ ಪೀರಿಯಡ್ ಅಂದರೆ ನಾವು ಪರ್ಚೇಸ್ ಮಾಡಿ ಸಾಲದಲ್ಲಿ ತಂದಿರ್ತೀವಲ್ಲ, ಸಾಲ ದುಡ್ಡನ್ನ ವಾಪಸ್ ಕೊಡಬೇಕು ಅಂದರೆ ಡೆಟ್ ಪೇಮೆಂಟ್ ಮಾಡಬೇಕಲ್ವಾ.
ಸೊ ಪೇಮೆಂಟ್ಗೆ ಫಾರ್ಮುಲಾ ಆ್ಯಸ್ ಯೂಶುವಲ್ 365 days ಡಿವೈಡೆಡ್ ಬೈ CTR, ದಟ್ ಮೀನ್ಸ್ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. 365 days ಕಾಮನ್ ಆಗಿರುತ್ತೆ, ಡಿವೈಡೆಡ್ ಬೈ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. ಅಲ್ಲೇನು ಆನ್ಸರ್ ಬಂದಿರುತ್ತೆ ಅದನ್ನು ಹಾಕಿದರೆ ಆಯಿತು. ಸೊ ನೆಕ್ಸ್ಟ್ ನೋಡೋಣ, ಈಗ ಒಂದು ಕ್ವಶನ್ ಮುಖಾಂತರ ನಾವು ಇದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 1, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ DTR. ಇಲ್ಲಿ ಓನ್ಲಿ ಈ ಕ್ವಶನಲ್ಲಿ ನಿಮಗೆ ಕೇಳಿರೋದು ಡೆಟಾರ್ ಟರ್ನ್ ಓವರ್ ರೇಷಿಯೋ ಅಷ್ಟೇ. ಫಾರ್ಮುಲಾ ನೆನಪಲ್ಲಿರಬೇಕು. ನ್ಯೂಮರೇಟರ್ಗೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೇಟಾ ಅಂತ ಇರುತ್ತೆ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಬರುತ್ತೆ? ಟೋಟಲ್ ಸೇಲ್ಸಿಂದ ಕ್ಯಾಶ್ ಸೇಲ್ಸ್ ಏನಾದ್ರು ಇದ್ದರೆ ಲೆಸ್ ಮಾಡ್ಕೋಬೇಕು, ರಿಟರ್ನ್ಸ್ ಏನಾದ್ರು ಇದ್ದರೆ ಲೆಸ್ ಮಾಡ್ಕೋಬೇಕು. ಸೊ ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ಸ್ ಅಂತ ಅಂದರೆ ಓಪನಿಂಗ್ DR ಪ್ಲಸ್ BR ಆ್ಯಂಡ್ ಕ್ಲೋಸಿಂಗ್ ಡೆಟಾರ್ ಪ್ಲಸ್ BR ಡಿವೈಡೆಡ್ ಬೈ 2. ಸೊ ಈಗ ನೋಡೋಣ ಏನಿದೆ ಅಂತೇಳಿ. ಟೋಟಲ್ ಸೇಲ್ಸ್ ಇದೆ, ಓಕೆ. ಇಲ್ಲಿ ಕೇಳಿರೋದು ಓನ್ಲಿ ಡೆಟಾರ್ ಟರ್ನ್ ಓವರ್ ರೇಷಿಯೋ ಅಷ್ಟೇ. ಕ್ಯಾಶ್ ಸೇಲ್ಸ್ ಇದೆ, ಸೇಲ್ಸ್ ರಿಟರ್ನ್ ಇದೆ, ಆವ್ರೇಜ್ ಡೆಟಾರ್ ಇದೆ, ಆವ್ರೇಜ್ ಬಿಲ್ಸ್ ರಿಸೀವಬಲ್ ಇದೆ. ನೋಡಿ, ಆವ್ರೇಜ್ ಡೇಟಾಸ್ ಅವನೇ ಕೊಟ್ಟಿದ್ದಾನೆ, ಆವ್ರೇಜ್ ಬಿಲ್ಸ್ ರಿಸೀವಬಲ್ ಅವನೇ ಕೊಟ್ಟಿದ್ದಾನೆ. ಸೊ ಇವಾಗ ಕ್ವಶನ್ ಅಟೆಂಡ್ ಮಾಡ್ತಾ ಹೋಗೋಣ. ಟೋಟಲ್ ಸೇಲ್ಸ್ 1 lakh ಇದೆ. ಅದರಲ್ಲಿ ನಿಮಗೆ ಗೊತ್ತು, ನಮಗೆ ಕ್ರೆಡಿಟ್ ಸೇಲ್ಸ್ ಬೇಕಾಗಿರೋದು ನ್ಯೂಮರೇಟರ್ಗೆ. ಸೊ ಟೋಟಲ್ ಸೇಲ್ಸಿಂದ ನಾವು ಕ್ಯಾಶ್ ಸೇಲ್ಸ್ನ ಕಳ್ಕೊಬೇಕಾಗುತ್ತೆ, ಸೇಲ್ಸ್ ರಿಟರ್ನ್ನ ಕಳ್ಕೊಬೇಕಾಗುತ್ತೆ. ಇನ್ನು ಉಳಿದಿರೋದೆಲ್ಲ ಕೂಡ ಕ್ರೆಡಿಟ್ ಸೇಲ್ ಆಗಿರುತ್ತೆ. ಇನ್ನು ಡಿವೈಡೆಡ್ ಬೈ ಆವ್ರೇಜ್ ಡೇಟಾರ್ ಹೇಳಿದರೆ, ಆವ್ರೇಜ್ ಬಿಲ್ಸ್ ರಿಸೀವಬಲ್ ಹೇಳಿದರೆ, ಅದನ್ನು ಫಾರ್ಮುಲಾಗೆ ತಗೊಂಡು ಮಾಡ್ತಾ ಹೋಗೋಣ. ಸೊ ಇವಾಗ ಆನ್ಸರ್ ನೋಡೋಣ. ಸೊ ಡೆಟಾರ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೆಟಾರ್ ಇದೆ ಅಲ್ವಾ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ ಹೇಗೆ ಸಿಕ್ತು? ಇಲ್ಲಿದೆ ನೋಡಿ. ಟೋಟಲ್ ಸೇಲ್ಸ್ 1 lakh ಮೈನಸ್ ರಿಟರ್ನ್ 7,000, ರಿಮೈನಿಂಗ್ 93,000. ಔಟ್ ಆಫ್ ದಟ್ we need to deduct the cash sales because we need to find out the credit sales. So the question formula is net annual credit sales. The final we will get the net annual credit sales is 73,000, which is placed to numerator, and for the denominator average data we need to find out the average debtors. That is they have given in the note number 2. The compute debtors turnover ratio. Average debtor means average debtors and average VR. So average debtor plus average VR divided ನಾವು ಮಾಡ್ತೀವಿ. ಸೊ ನೋಡಿ, average debtors ಎಷ್ಟಿದೆ? 9,000 and average VR 2,000 ಇದೆ. ಸೊ ಅದೆರಡನ್ನು ಆ್ಯಡ್ ಮಾಡಿದರೆ ನಮಗೆ ಆವ್ರೇಜ್ ಡೇಟಾರ್ ಸಿಗುತ್ತೆ. ಸೊ ನಾವಲ್ಲಿ ಏನು ಮಾಡ್ತಿದ್ವಿ ಅಂತ ಅಂದರೆ, ಆವ್ರೇಜ್ ಡೇಟಾರ್ಸ್ಗೆ ಓಪನಿಂಗ್ BR ಆ್ಯಂಡ್ ಡೆಟಾರ್ ಪ್ಲಸ್ ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ ಕ್ಲೋಸಿಂಗ್ BR ಡಿವೈಡೆಡ್ ಬೈ 2 ಮಾಡ್ತಿದ್ವಿ. ಇಲ್ಲಿ ಆಲ್ರೆಡಿ ಅವರು ಆವ್ರೇಜ್ ಮಾಡಿ ಕೊಟ್ಟಿದ್ದಾರೆ. ಆವ್ರೇಜ್ ಡೆಟಾರ್ 9,000, ಆವ್ರೇಜ್ BR 2,000, ಟೋಟಲ್ 11,000. ಸೊ 11,000 ಮಾಡಿದಾಗ ನಮ್ಗೆ ಆನ್ಸರ್ 6.64 ಟೈಮ್ಸ್ ಅಂತ ಹಾಕಬೇಕಾಗುತ್ತೆ. ಸೊ ಡೇಟಾ ಟರ್ನ್ ಓವರ್ ರೇಷಿಯೋಗೆಲ್ಲ ಟೈಮ್ಸ್ ಅಂತ ಬರುತ್ತೆ. ಫೈನಾನ್ಷಿಯಲ್ ರೇಷಿಯೋಗೆ ಪರ್ಸೆಂಟೇಜ್ ಬರ್ತದೆ, ಲಿಕ್ವಿಡಿಟಿ ರೇಷಿಯೋಗಳಿಗೆ ಪರ್ಸೆಂಟೇಜ್, ಅದೇ ರೀತಿ ಇನ್ನು ಕೆಲವಕ್ಕೆಲ್ಲ ಇಷ್ಟು 1 ಅಂತೇಳಿ ಹಾಕ್ತಾ ಹೋಗ್ತೀವಿ ನಾವು. ಸೊ ಇಲ್ಲಿ ನೆನಪಲ್ಲಿರಲಿ ಫಾರ್ಮುಲಾ. ಸೊ ಇದು ಈ ರೀತಿಯಾಗಿ ಆನ್ಸರ್ ಸಿಕ್ತು ನಮಗೆ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ 73,000 ಫೈಂಡ್ ಔಟ್ ಮಾಡಿದ್ವಿ. ಆವ್ರೇಜ್ ಡೇಟಾ, ಆವ್ರೇಜ್ BR, ಆವ್ರೇಜ್ ಡೇಟಾರ್ ಕೊಟ್ಟಿದ್ದಾರೆ. ಎರಡನ್ನೂ ಕೂಡಿ ಹಾಕಿದ್ದೀವಿ ನಾವಿಲ್ಲಿ. 11,000 ಬಂದಿದೆ. ಸೊ ನೆಕ್ಸ್ಟು ಕ್ಯಾಲ್ಕುಲೇಟ್, ಇನ್ನೊಂದು ಕ್ವಶನ್ ಇದೆ. ಕ್ಯಾಲ್ಕುಲೇಟ್ ಡೆಟಾರ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳಿದ್ದಾನೆ. ಡೆಟಾರ್ ಟರ್ನ್ ಓವರ್, ಕ್ರೆಡಿಟಾರ್ ಟರ್ನ್ ಓವರ್ ಕೇಳಿದ್ದಾನೆ. ನೋಡೋಣ ಈಗ. ಕ್ಯಾಶ್ ಸೇಲ್ಸ್ ಇದೆ, ಟೋಟಲ್ ಸೇಲ್ಸ್ ಇದೆ. ನಿಮಗೆ ಗೊತ್ತು, ನಾವು ಕ್ರೆಡಿಟ್ ಸೇಲ್ಸ್ನ ಕಂಡುಹಿಡ್ಕೋಬೇಕು ಅಂದರೆ ಟೋಟಲ್ ಸೇಲ್ಸಿಂದ ಏನು ಕಳಿಬೇಕು? ಕ್ಯಾಶ್ ಸೇಲ್ಸ್. ಟೋಟಲ್ ಪರ್ಚೇಸ್ ಇದೆ, ಕ್ಯಾಶ್ ಪರ್ಚೇಸ್ ಇದೆ. ನಿಮಗೆ ಗೊತ್ತು, ಆ್ಯನ್ಯುವಲ್ ಪರ್ಚೇಸಿಂದ ನಾವು ಕ್ಯಾಶ್ ಪರ್ಚೇಸ್ನ ಕಳೆದ್ರೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಸಿಗುತ್ತೆ. ಸೊ BR ಓಪನಿಂಗ್ ಇದೆ, BR ಕ್ಲೋಸಿಂಗ್ ಇದೆ. BP ಓಪನಿಂಗ್ ಇದೆ, BP ಕ್ಲೋಸಿಂಗ್ ಇದೆ. ಇದನ್ನ ಏನು ಫೈಂಡ್ ಔಟ್ ಮಾಡೋಕ್ಕೆ ಅಂತ ಅಂದರೆ, ಆವ್ರೇಜ್ ಡೇಟಾರ್ ಮತ್ತು ಆವ್ರೇಜ್ ಕ್ರೆಡಿಟಾರ್ನ. ಓಪನಿಂಗ್ ಡೇಟಾರ್ ಇದೆ, ಓಪನಿಂಗ್ ಕ್ಲೋಸಿಂಗ್ ಡೇಟಾರ್ ಇದೆ. ಸಂಡ್ರಿ ಓಪನಿಂಗ್ ಇದೆ, ಸಂಡ್ರಿ ಕ್ಲೋಸಿಂಗ್ ಇದೆ. ಇನ್ನು ಏನು BP, BR, DR, DB ಇವೆಲ್ಲವೂ ಕೂಡ ಆವ್ರೇಜ್ ಡೇಟಾರು, ಆವ್ರೇಜ್ ಕ್ರೆಡಿಟಾರ್ನ ಫೈಂಡ್ ಔಟ್ ಮಾಡೋಕ್ಕೆ ಓಪನಿಂಗ್ BR ಪ್ಲಸ್ ಆ್ಯಂಡ್ ಡೇಟಾರ್ ಪ್ಲಸ್ ಕ್ಲೋಸಿಂಗ್ ಡೇಟಾರ್ ಆ್ಯಂಡ್ ಕ್ಲೋಸಿಂಗ್ BR ಡಿವೈಡೆಡ್ ಬೈ 2 ಮಾಡ್ತಾರೆ. ನಿಮಗೆ ಆನ್ಸರ್ ಸಿಗುತ್ತೆ. ಈಗ ಆನ್ಸರ್ ನೋಡೋಣ. ಸೊ ಫಸ್ಟ್ ಒನ್, ಡೆಟಾರ್ ಟರ್ನ್ ಓವರ್ ರೇಷಿಯೋಗೆ ಆನ್ಸರ್ ನೋಡಿದಾಗ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಡೇಟಾರ್. ಈ 6 lakh ಹೇಗೆ ಬಂದಿದೆ ಅಂತ ಅಂದರೆ, ನಿಮ್ಮ ಕ್ವಶನ್ ನೋಡಿ. ಟೋಟಲ್ ಸೇಲ್ಸು ನಮಗೆ 12 ಲಕ್ಷದ. 12 ಲಕ್ಷದಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟಿದೆ? 6 ಲಕ್ಷ ಕಳಿಬೇಕು. ಯಾಕೆಂದರೆ ನಾವು ಕ್ರೆಡಿಟ್ ಸೇಲ್ಸ್ನಲ್ಲಿ ಹಾಕಬೇಕಾಗುತ್ತೆ, ಯಾವುದೇ ರಿಟರ್ನ್ಸ್ ಇಲ್ಲ. ಸೊ ಹಾಗಾಗಿ 12 ಲಕ್ಷದಲ್ಲಿ 6 ಲಕ್ಷ ಹೋದರೆ 6 ಲಕ್ಷ ಡಿವೈಡೆಡ್ ಬೈ ಆವ್ರೇಜ್ ಡೇಟಾರ್ ಹೇಗೆ ಬಂದಿದೆ ಅಂತ ಅಂದರೆ, ಆವ್ರೇಜ್ ಡೇಟಾರ್ಗೆ ಫಾರ್ಮುಲಾ ಓಪನಿಂಗ್ ಡೇಟಾರ್ 80,000 ಆ್ಯಂಡ್ ಓಪನಿಂಗ್ BR 45,000 ಪ್ಲಸ್ ಕ್ಲೋಸಿಂಗ್ ಡೇಟಾರ್ 1,20,000, ಕ್ಲೋಸಿಂಗ್ BR 55,000. ಇಷ್ಟನ್ನು ಕೂತ್ಕೊಂಡು ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಆವ್ರೇಜ್ 1,50,000 ಸಿಗುತ್ತೆ. ಸೊ ಡಿವೈಡ್ ಮಾಡಿದಾಗ 4 times. ಈಗ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋಗೆ ನಾವು ನೋಡೋದಾದರೆ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್, ಟೋಟಲ್ ಪರ್ಚೇಸಿಂದ ಕ್ಯಾಶ್ ಪರ್ಚೇಸ್ನ ಕಡಿದೆ. 6 ಲಕ್ಷದಲ್ಲಿ
2.5 ಲಕ್ಷ ಹೋದರೆ ಇನ್ನು 3,50,000. ಆವ್ರೇಜ್ ಕ್ರೆಡಿಟಾರ್ಗೆ ನಿಮ್ಗೆ ಗೊತ್ತಿದೆ ಓಪನಿಂಗ್ ಬಿ ಪಿ ಆ್ಯಂಡ್ ಓಪನಿಂಗ್ ಕ್ರೆಡಿಟಾರ್, ಕ್ಲೋಸಿಂಗ್ ಬಿ ಪಿ ಆ್ಯಂಡ್ ಕ್ಲೋಸಿಂಗ್ ಕ್ರೆಡಿಟಾರ್ ಇಷ್ಟನ್ನು ಕೂಡ್ಕೊಂಡು ಡಿವೈಡೆಡ್ ಬೈ 2 ಮಾಡಿದರೆ 1,75,000 ಬರುತ್ತೆ. ಸೊ ಡಿವೈಡ್ ಮಾಡಿದಾಗ 2 ಟೈಮ್ಸ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋಣ ನಾವು ಅದ್ರದ್ದು ಏನಿದೆ ಅಂತೇಳಿ. ಇಲ್ಲಿ ನೋಡಿ ಹೇಳಿದ್ರೆ ನೆಟ್ ಆ್ಯನ್ಯಲ್ ಕ್ರೆಡಿಟ್ ಸೇಲ್ಸ್ 12 ಲಕ್ಷ ಇತ್ತು, 6 ಲಕ್ಷ ಕಳೆದ್ವಿ, 6 ಲಕ್ಷ ಉಳಿತು. ಸೊ ನೆಕ್ಸ್ಟು ಆವ್ರೇಜ್ ಡೆಟಾರ್ ಮಾಡಿದ್ರೆ ಓಪನಿಂಗ್ ಡಿ ಆರ್ ಆ್ಯಂಡ್ ಬಿ ಆರ್, ಕ್ಲೋಸಿಂಗ್ ಡಿ ಆರ್ ಆ್ಯಂಡ್ ಬಿ ಆರ್ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 1,50,000. ಇದನ್ನೇ ಅಲ್ಲಿನ ಫಾರ್ಮುಲಾದಲ್ಲಿ ಯೂಸ್ ಮಾಡ್ಕೊಂಡಿದ್ದು. ನೆಟ್ ಆ್ಯನ್ಯಲ್ ಕ್ರೆಡಿಟ್ ಪರ್ಚೇಸ್ ಅದು ಕೂಡ ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ 3,50,000. ಸೊ ಆವ್ರೇಜ್ ಕ್ರೆಡಿಟಾರ್ ಮಾಡೋಕ್ಕಾದ್ರೆ ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ ಬಿ ಪಿ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ ಬಿ ಪಿ ಡಿವೈಡೆಡ್ ಬೈ 2 ಮಾಡಿದಾಗ ನಿಮಗೆ 1,75,000. ಇದೇ ಅಮೌಂಟ್ಗಳನ್ನ ನಾವಿಲ್ಲಿ ಡೈರೆಕ್ಟಾಗಿ ಫಾರ್ಮುಲಾಗೆ ಅಪ್ಲೈ ಮಾಡಿದ್ವಿ, ಆವ್ರೇಜ್ ಡೆಟಾರು ಆವ್ರೇಜ್ ಕ್ರೆಡಿಟಾರ್ ಅಂತ. ಸೊ ಆನ್ಸರ್ ನಮಗೆ ಫೈನಲ್ ಆಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಈ ಕ್ವಶನಲ್ಲಿ ಯಾವುದೇ ರೀತಿಯಾದಂಥ ಡೆಟ್ ಕಲೆಕ್ಷನ್ ಪೀರಿಯಡು ಮತ್ತು ಡೆಟ್ ಪೇಮೆಂಟ್ ಪೀರಿಯಡ್ ಹೇಳಿಲ್ಲ. ಸೊ ಡೆಟ್ ಕಲೆಕ್ಷನ್ ಪೀರಿಯಡು ಡೆಟ್ ಪೇಮೆಂಟ್ ಪೀರಿಯಡ್ನ ಏನಾದರೂ ನಾವು ಮಾಡಬೇಕು ಅಂತ ಅಂದರೆ ವೆರಿ ಈಸಿ. ಸೊ ನೋಡಿ ಇಲ್ಲಿ ಇದೇ ಕ್ವಶನ್ಗೆ ಆನ್ಸರ್ನ ಕಂಡುಹಿಡ್ಕೊಂಡಿದ್ವಿ ಅಲ್ವಾ. ಸೊ ಡೆಟಾರ್ ಟರ್ನ್ ಓವರ್ ರೇಷಿಯೋ ಇದೆ, ಸಾಲದಲ್ಲಿ ನೀವು ಮಾರಿರೋದು ಟೋಟಲ್ ಅಮೌಂಟು ಏನು 6 lakh ಇದೆ ಅದು, ಮತ್ತು ಇಲ್ಲಿ 2 times ಇದೆ. ಇದಕ್ಕೆ ಡೆಟ್ ಕಲೆಕ್ಷನ್ ಪೀರಿಯಡ್, ಈ ಸಾಲದ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಏನು ಟೈಮ್ ಅಂತ ಅಂದರೆ ಫಾರ್ಮುಲಾ 365 days ಡಿವೈಡೆಡ್ ಬೈ ಆವ್ರೇಜ್ ಡಿ ಟಿ ಆರ್ ಅಂತ ಬರುತ್ತೆ. ಸೊ 365 days ಕಾಮನ್ ಆಗಿ ಅದೇ ಇರುತ್ತೆ, ಏನು ಚೇಂಜ್ ಇಲ್ಲ. ಡಿ ಟಿ ಆರ್ ಆನ್ಸರ್ ಎಷ್ಟು ಬಂದಿದೆ 4 times. ಸೊ ಅದನ್ನು 4 times ನಾವು ಡಿವೈಡ್ ಮಾಡಿದಾಗ ಏನು ಅಮೌಂಟ್ ಬರುತ್ತೆ, ಸೊ ಅದು ಸುಮಾರು ಒಂದು 95 days ಅಷ್ಟರೊಳಗಡೆನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಬರುತ್ತೆ. ಅಮೌಂಟ್ ಏನು ಬರುತ್ತೆ ಅದು ಸೊ ಡೇಸ್ನಲ್ಲಿ ನಾವು ಲೆಕ್ಕ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡಿ 2 times ಬಂದಿದೆ ಅಲ್ವಾ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. ಇದಕ್ಕೆ ಡೆಟ್ ಪೇಮೆಂಟ್ ಪೀರಿಯಡ್ ಕಂಡುಹಿಡಿಯೋದಾದರೆ 365 days ಡಿವೈಡೆಡ್ ಬೈ, ಸೊ ಆನ್ಸರ್ ಏನು ಬಂದಿದೆ 2. ಸೊ ಇಲ್ಲಿ ಏನು ಬರುತ್ತೆ ಅದನ್ನು ನಾವು ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋದಾಗ ಏನು ಆನ್ಸರ್ ಬಂದಿರುತ್ತೆ, ಸೊ ಅದಕ್ಕೆ ಇದರಿಂದ ಡಿವೈಡ್ ಮಾಡಿದರೆ ಏನು ಅಮೌಂಟ್ ಉಳಿತು, ದಟ್ ಈಸ್ ದ ಕ್ರೆಡಿಟಾರ್ ಪೇಮೆಂಟ್ ಪೀರಿಯಡ್, ಅಂದರೆ ಡೆಟ್ ಪೇಮೆಂಟ್ ಪೀರಿಯಡ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಕ್ವಶನ್ನ ನಾವು ಮೂವ್ ಆಗೋಣ, ನೋಡುವ. ಸೊ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಫಾಲೋಯಿಂಗ್ ಇಸ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಚನ್ಕೇಶ್ವರ ಲಿಮಿಟೆಡ್ ಸನ್ರಿ ಡೇಟಾರ್ಸ್ ಇದೆ. ಈ ರೀತಿ ಕೊಟ್ಟಿದೆ ನೋಡಿ, ಓಪನಿಂಗ್ ಡೇಟಾರ್ 80, ಕ್ಲೋಸಿಂಗ್ 120, ಕ್ರೆಡಿಟಾರ್ 60, 80, ಬಿಲ್ಸ್ ರಿಸಿಬಲ್ 60, 40, 1 ಲಕ್ಷ, ಬಿಲ್ಸ್ ಪೇಬಲ್ 30 to 48. ಇದಿಷ್ಟು ಕೊಟ್ಟರೆ ಉದ್ದೇಶ ಬೇರೆ ಏನೂ ಅಲ್ಲ, ಆವ್ರೇಜ್ ಡೇಟಾರ್ ಮತ್ತು ಆವ್ರೇಜ್ ಕ್ರೆಡಿಟಾರ್ನ ಕಂಡುಹಿಡ್ಕೊಳ್ಳಿಕ್ಕೆ. ಸೊ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಲ್ವ, ಆವ್ರೇಜ್ ಡೇಟಾರ್ಗೆ ಓಪನಿಂಗ್ ಡೇಟಾರ್ ಆ್ಯಂಡ್ ಬಿ ಆರ್ ಪ್ಲಸ್ ಕ್ಲೋಸಿಂಗ್ ಡೇಟಾರ್ ಆ್ಯಂಡ್ ಬಿ ಆರ್. ಅದೇ ರೀತಿ ಕ್ರೆಡಿಟಾರ್ಗೆ ಓಪನಿಂಗ್ ಬಿ ಪಿ ಆ್ಯಂಡ್ ಕ್ರೆಡಿಟಾರ್ ಪ್ಲಸ್ ಕ್ಲೋಸಿಂಗ್ ಬಿ ಪಿ ಆ್ಯಂಡ್ ಕ್ರೆಡಿಟಾರ್ ಡಿವೈಡ್ 2 ಮಾಡ್ತೀವಲ್ಲ, ಸೊ ಅದು ಸಂಬಂಧಪಟ್ಟಂಗಿದೆ. ಟೋಟಲ್ ಸೇಲ್ಸ್ 8 ಲಕ್ಷ ಇದೆ, ಕ್ಯಾಶ್ ಸೇಲ್ಸ್ 1,60,000 ಇದೆ. ಸೊ ಟೋಟಲ್ ಸೇಲ್ಸಿಂದ ಕ್ಯಾಶ್ ಸೇಲ್ಸ್ನ ಕಳೆದ್ರೆ ಉಳಿಯೋದು ಆ್ಯಕ್ಚುಯಲ್ ಕ್ರೆಡಿಟ್ ಸೇಲ್ಸ್. ರಿಟರ್ನು ಕೂಡ ಕಳ್ಕೊಬೇಕಾಗುತ್ತೆ. ರಿಟರ್ನ್ ಇನ್ವರ್ಡ್ ಅಂತಂದರೆ ಸೇಲ್ಸ್ ರಿಟರ್ನ್, ರಿಟರ್ನ್ ಔಟ್ವರ್ಡ್ ಅಂದರೆ ಪರ್ಚೇಸ್ ರಿಟರ್ನ್. ಟೋಟಲ್ ಪರ್ಚೇಸ್ 8,80,000 ಇದೆ, ಕ್ಯಾಶ್ ಪರ್ಚೇಸ್ನ ಅದರಿಂದ ಕಳಿತೀವಿ, ಇನ್ನು ಉಳಿದಿದ್ದು ಆ್ಯಕ್ಚುಲಾಗಿ ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಟು ನಾವೆಲ್ಲ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಈಗ ನೋಡೋಣ ಆನ್ಸರು, ಒಂದು ಕಡೆಯಿಂದ ಇಲ್ಲಿ ನೋಡ್ಕೊಬಿಡ್ರಿ. ಟೋಟಲ್ ಸೇಲ್ಸ್ 8 ಲಕ್ಷ ಇತ್ತು, 10,000 ರಿಟರ್ನ್ಸ್ ಕಳೆದ್ವಿ, 790 ಆಯಿತು, ಕ್ಯಾಶ್ ಸೇಲ್ಸ್ ಕಳೆದ್ವಿ. ಆ್ಯಕ್ಚುಯಲ್ ನೆಟ್ ಆ್ಯನ್ಯಲ್ ಕ್ರೆಡಿಟ್ ಸೇಲ್ಸ್ 6,30,000. ಅಬ್ಸರ್ವ್ ಮಾಡಿ ಇಲ್ಲಿ ನೆಟ್ ಡೇಟಾ ಟರ್ನ್ ಓವರ್ ರೇಷನಲ್ಲಿ ನೆಟ್ ಆ್ಯನ್ಯಲ್ ಕ್ರೆಡಿಟ್ ಸೇಲ್ಸ್ 6,30,000 ಡಿವೈಡೆಡ್ ಬೈ ಆವ್ರೇಜ್ ಡೇಟಾರ್ ಯಾವ ರೀತಿ ಸಿಗುತ್ತೆ. ಆವ್ರೇಜ್ ಡೇಟಾರ್ಗೆ ಫಾರ್ಮುಲಾ ಏನು, ಓಪನಿಂಗ್ ಡೇಟಾರ್ ಪ್ಲಸ್ ಓಪನಿಂಗ್ ಬಿ ಆರ್, ಕ್ಲೋಸಿಂಗ್ ಡೇಟಾರ್ ಪ್ಲಸ್ ಕ್ಲೋಸಿಂಗ್ ಬಿ ಆರ್, ಇಷ್ಟನ್ನು ಕೂಡ್ಕೊಂಡು ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪೇಜ್ನಲ್ಲಿ ವಿಲ್ ಫೈಂಡ್ ಅ ಆನ್ಸರ್ ಫಾರ್ ದಟ್. ಸೊ ಇಲ್ಲಿ ನೋಡಿ ಆವ್ರೇಜ್ ಡೇಟಾರ್ ಯಾವ ರೀತಿ ಬಂದಿದೆ, ಓಪನಿಂಗ್ ಡಿ ಆರ್ ಆ್ಯಂಡ್ ಬಿ ಆರ್, ಕ್ಲೋಸಿಂಗ್ ಡಿ ಆರ್ ಆ್ಯಂಡ್ ಬಿ ಆರ್. ಸೊ ಇದನ್ನೆಷ್ಟು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದರೆ 1,80,000. ದ ಸೇಮ್ ಅಮೌಂಟ್ ದ ಪ್ಲೇಸಿಂಗ್ ಇನ್ ದ ಫಾರ್ಮುಲಾ. ಲುಕ್ ಹಿಯರ್, ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ 6,30,000, ಆವ್ರೇಜ್ ಡೇಟಾರ್ 1,80,000, 3.5 times. ಇದಕ್ಕೆ ನೀವು ಡೆಟ್ ಕಲೆಕ್ಷನ್ ಪೀರಿಯಡ್ನ ಕಂಡುಹಿಡಿಬೇಕು ಅಂದರೆ ಫಾರ್ಮುಲಾ ಡೆಟ್ ಕಲೆಕ್ಷನ್, ಸಾಲದಲ್ಲಿ ಮಾರಿರೋ ದುಡ್ಡನ್ನ ಎಷ್ಟು ದಿವಸದಲ್ಲಿ ಇಸ್ಕೋಬೇಕು ಅಂದರೆ 365 days ಡಿವೈಡೆಡ್ ಬೈ ಡೇಟಾರ್ ಟರ್ನ್ ಓವರ್ಗೆ ಏನು ಆನ್ಸರ್ ಬಂದಿದೆ ಅದರಿಂದ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ ಆನ್ಸರ್, ಇಷ್ಟು ದಿನ ಅಂತ ಹೇಳಿ. ಸೊ ಅದೇ ರೀತಿ ನೆಕ್ಸ್ಟು ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್. ಸೊ ಕ್ರೆಡಿಟ್ ಪರ್ಚೇಸ್ ಅಂತ ಅಂದರೆ ನಿಮಗೆ ಗೊತ್ತು, ಇಲ್ಲಿ ನೋಡಿ ಎಷ್ಟು ಪರ್ಚೇಸ್ ಮಾಡಿದ್ದಾರೆ. ಟೋಟಲ್ ಪರ್ಚೇಸ್ 8,80,000, ಅದರಲ್ಲಿ ಕ್ಯಾಶ್ ಪರ್ಚೇಸ್ನ ಲೆಸ್ ಮಾಡಿಕೊಂಡ್ರೆ 7,70,000 ಏನೋ ಬರುತ್ತೆ. 7,70,000 ರಿಟರ್ನ್ ಔಟ್ವರ್ಡ್ಸ್ ಇದೆಯಲ್ಲ 40,000, ಅದನ್ನು ಕಳೆದಾಗ ನಮಗೆ ಉಳಿಯೋದು 7,40,000. ಆವ್ರೇಜ್ ಕ್ರೆಡಿಟಾರ್ ಹೇಗೆ ಮಾಡಿದ್ದೀವಿ, ಆವ್ರೇಜ್ ಕ್ರೆಡಿಟಾರ್ ಇದೆ ನೋಡಿ, ಆವ್ರೇಜ್ ಕ್ರೆಡಿಟಾರ್ ನೋಡಿ, ಇದು ಕೂಡ ಇಲ್ಲ 8,18,000 ರಿಟರ್ನ್ಸ್ ಕಳೆದಿದ್ದೀವಿ, ಕ್ಯಾಶ್ ಪರ್ಚೇಸ್ ಕಳೆದಿದ್ದೀವಿ, 7,40,000 ಸಿಕ್ತು. ಓಪನಿಂಗ್ ಕ್ರೆಡಿಟಾರ್ ಪ್ಲಸ್ ಬಿ ಪಿ, ಕ್ಲೋಸಿಂಗ್ ಕ್ರೆಡಿಟಾರ್ ಪ್ಲಸ್ ಬಿ ಪಿ ಡಿವೈಡೆಡ್ ಬೈ 2 ಮಾಡಿದಾಗ 1,00,000.
60,000 ಆನ್ಸರ್ ನಮಗೆ ಇಲ್ಲಿ ಸಿಕ್ಕಿದೆ ನೋಡಿ, ನಿಮ್ಮ ಕ್ವಶನಲ್ಲಿದೆ ಇಲ್ಲಿ ಆನ್ಸರ್ 7,40,000 ಡಿವೈಡೆಡ್ ಬೈ 1,60,000 4.60 ಟೈಮ್ಸ್. ಇದನ್ನು ಎಷ್ಟು ದಿವಸದಲ್ಲಿ ಸಾಲ ಕೊಡಬೇಕು ಅಂತ ಯೋಚನೆ ಮಾಡೋದಾದರೆ ಫಾರ್ಮುಲಾ ಡೆಟ್ ಪೇಮೆಂಟ್ ಪೀರಿಯಡ್ 365 ಡೇಸ್ ಡಿವೈಡೆಡ್ ಬೈ ನಾವು ಕ್ರೆಡಿಟಾರ್ ಟರ್ನ್ ಓವರ್ ರೇಷೋ. ಕ್ರೆಡಿಟಾರ್ ಟರ್ನ್ ಓವರ್ ರೇಷೋ ಆನ್ಸರ್ ಎಷ್ಟು ಬಂದಿದೆ 4.63 ಇಂದ ಡಿವೈಡ್ ಮಾಡಿದರೆ ವಿಲ್ ಗೆಟ್ ಎ ನಂಬರ್ ಆಫ್ ಡೇಸ್ ಆ್ಯಸ್ ಟು ಪೇ ಫಾರ್ ದ ಪೇಮೆಂಟ್ ಟು ದ ಕ್ರೆಡಿಟಾರ್. ಸೊ ಈ ರೀತಿಯಾಗಿ ನಿಮಗೆ 10 ಮಾರ್ಕ್ಸಿಗೆ ಈ ಕ್ವಶನ್ನ ಕೇಳ್ತಾನೆ, ಕಂಪಲ್ಸರಿ ಇರುತ್ತೆ ಕ್ವಶನು. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್.